ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ 10 ಸದಸ್ಯ ಬಲ ಹೊಂದಿರುವ ಗಂಜಿಹಾಳ ಗ್ರಾಮ ಪಂಚಾಯತದ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಅಧ್ಯಕ್ಷ ಹಾಗೂ ಸಾಮಾನ್ಯ ಕ್ಷೇತ್ರದ ಉಪಾಧ್ಯಕ್ಷರ 2025ರ 30 ತಿಂಗಳುಗಳ 2ನೇ ಅವಧಿಯ ಚುನಾವಣೆಯು ದಿನಾಂಕ ಸೆಪ್ಟೆಂಬರ್ 9, 2025ರಂದು ಮಧ್ಯಾಹ್ನ 1 ಗಂಟೆಗೆ ಚುನಾವಣಾಧಿಕಾರಿ ಮುರಳೀಧರ ದೇಶಪಾಂಡೆರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ ಕಾರ್ಯಾಲಯದಲ್ಲಿ ಜರುಗಿತು. ಈ ಒಂದು ಚುನಾವಣಾ ಪ್ರಕ್ರಿಯೆ ಮತ್ತು ಫಲಿತಾಂಶದ ಬಗ್ಗೆ ಚುನಾವಣಾಧಿಕಾರಿ ಮುರಳೀಧರ ದೇಶಪಾಂಡೆರು ಮಾಧ್ಯಮ ಪ್ರಕಟಣೆಗೆ ಮಾಹಿತಿ ನೀಡುತ್ತಾ ಮಾತನಾಡಿ, ಇಬ್ಬರು ಅಭ್ಯರ್ಥಿಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾಗಿ ತಿಮ್ಮಣ್ಣ ಯಲ್ಲಪ್ಪ ವಡ್ಡರರು ಪ್ರತಿಸ್ಪರ್ಧಿ ಅಭ್ಯರ್ಥಿಗಿಂತ ಭರ್ಜರಿ 7 ಮತಗಳ ಅಂತರದಿಂದ ಜಯಶಾಲಿಯಾದರೆ ಪ್ರತಿಸ್ಪರ್ಧಿ ಶರಣಪ್ಪ ನಿಂಗಪ್ಪನಂದನೂರರು 3 ಮತಗಳು ಪಡೆದು ಪರಾಭವವಾಗಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಉಪಾಧ್ಯಕ್ಷ ಸ್ಥಾನಕ್ಕೂ ಸಹ ಇಬ್ಬರು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿ ಶ್ರೀಮತಿ ರೇಣುಕಾ ಶೇಖಪ್ಪ ಸಿಂದಗಿರು ಪ್ರತಿಸ್ಪರ್ಧಿ ಅಭ್ಯರ್ಥಿಗಿಂತ 8 ಮತಗಳ ಭರ್ಜರಿ ಅಂತರಿಂದ ಜಯಶಾಲಿಯಾದರೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ಹಣಮಂತ ಬಸಪ್ಪ ಅಚನೂರರು 2 ಮತಗಳು ಪಡೆದು ಪರಾಭವಗೊಂಡಿದ್ದಾರೆಂದು ಚುನಾವಣಾ ಫಲಿತಾಂಶ ಪ್ರಕಟಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ತಿಮ್ಮಣ್ಣ ಯಲ್ಲಪ್ಪ ವಡ್ಡರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಈ ಚುನಾವಣೆಯಲ್ಲಿ ತಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ಸಹಕರಿಸಿದ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಹಾಗೂ ಮುಖಂಡರಾದ ಗಂಗಾಧರ ದೊಡ್ಡಮನಿ, ಶಂಕ್ರಪ್ಪ ನೇಗಲಿ ಹಾಗೂ ಚುನಾವಣೆಯಲ್ಲಿ ಮತ ಚಲಾಯಿಸಿ ಗೆಲ್ಲಿಸಿದ ನಿರ್ಗಮಿತ ಅಧ್ಯಕ್ಷರಾದ ಎಸ್ಬಿಜಡಿಯವರ ಉಪಾಧ್ಯಕ್ಷರಾದ ಶ್ರೀಮತಿ ಜಿಎ ಪೂಜಾರಿ, ಶ್ರೀಮತಿ ಎಸ್ಜಿ ರಾಘಾಪುರ, ಶ್ರೀಮತಿ ವಾಯ್ಬಿಮಾದರ, ಶ್ರೀಮತಿ ಕೆಎಂ ಗೋಲಪ್ಪನವರ ಎನ್ಕೆನಂದನೂರರಿಗೆ ಹಾಗೂ ಬೆಂಬಲಿಸಿದ ಊರಿನ ಗುರು ಹಿರಿಯರಿಗೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಜನತೆಯ ನಿರೀಕ್ಷೆಯಂತೆ ಗ್ರಾಮಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಕೈಗೊಳ್ಳುವುದಾಗಿ ಪ್ರಸ್ತಾಪಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಒಟ್ಟಿನಲ್ಲಿ ಈ ಚುನಾವಣಾ ಫಲಿತಾಂಶವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಆಡಳಿತದ ಚುಕ್ಕಾಣಿ ಪಡೆಯುವಲ್ಲಿ ಹಿಡಿತ ಸಾಧಿಸಿದ್ದಾರೆ. ಹಾಗೂ ಈ ಒಂದು ಚುನಾವಣೆಯಲ್ಲಿ ಪಿಡಿಒಗಳಾದ ಎಸ್ಎಸ್ ಅಡಲಟ್ಟಿ, ಕಾರ್ಯದರ್ಶಿಗಳಾದ ಎಸ್ ಎತ್ತಲದಡ್ಡಿರು, ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಾಗೂ ಪೊಲೀಸ್ ಇಲಾಖೆಯ ಬಿಗಿ ಭದ್ರತೆಯಲ್ಲಿ ಚುನಾವಣೆಯು ಶಾಂತಯುತವಾಗಿ ಜರುಗಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟರ್ ಗಂಜಿಹಾಳ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗಂಜಿಹಾಳ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾಧಿಕಾರಿಯನ್ನಾಗಿ ನನ್ನನ್ನು ಅಂದರೆ ಮುರಳೀಧರ ದೇಶಪಾಂಡೆ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ಹುನಗುಂದ ಅವರನ್ನು ನೇಮಿಸಿದ್ರು. ಆ ಪ್ರಕಾರ 9ನೇ ತಾರೀಕಿಗೆ ಚುನಾವಣೆಯ ವೇಳಾಪಟ್ಟಿಯನ್ನು ನಾನು ಎಲ್ಲ ಸದಸ್ಯರಿಗೆ ಮುಗಿಸಿದ್ದೆ. ಆ ಪ್ರಕಾರ ಇವತ್ತು ಈ ಚುನಾವಣೆಯನ್ನು ನಡೆಸಬೇಕಾಯ್ತು. ಅಧ್ಯಕ್ಷ ಸ್ಥಾನ ಅನುಸೂಚಿತ ಜಾತಿಗಿತ್ತು, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯಕ್ಕಿತ್ತು. ಇವತ್ತು ನಾವು ನಾಮಿನೇಷನ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ನಿಂಗಪ್ಪ ನಂದನೂರು ಹಾಗೂ ತಿಮ್ಮಣ್ಣ ಯಲ್ಲಪ್ಪ ವಡ್ಡರ್ ಇವರಿಬ್ಬರು ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯಕ್ಕಿರೋದಕ್ಕೆ ರೇಣುಕಾ ಶೇಖಪ್ಪ ಸಿಂದಗಿ, ಹನುಮಂತ ಬಸಪ್ಪ ಅಚನೂರು ಇವರು ನಾಮಪತ್ರ ಸಲ್ಲಿಸಿದರು. ಇವು ನಾಮಪತ್ರಗಳನ್ನು ಸ್ಕ್ರೂಟಿನಿ ಮಾಡಿ ವಿಡ್ರಾಕ್ಕೆ 15 ನಿಮಿಷ ಟೈಮ್ ಕೊಟ್ಟಾಗ ಯಾರೂ ಹಿಂಪಡೆದ ಚುನಾವಣೆ ನಡೆಸುವ ಅನಿವಾರ್ಯತೆ ಬಂತು. ಚುನಾವಣೆಯನ್ನು 1 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ವಿ. 10 ಜನ ಸದಸ್ಯರು, ಈ ಪಂಚಾಯತಿಗೆ 10 ಜನ ಸದಸ್ಯರು ಹಾಜರಿದ್ದರು. ನಾವು ಮತದಾನದ ಮೂಲಕ ಅವರ ಚುನಾವಣೆಯನ್ನು ನಡೆಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ತಿಮ್ಮಣ್ಣ ಯಲ್ಲಪ್ಪ ವಡ್ಡರ್ ಅವರು 7 ಮತಗಳನ್ನು ಪಡೆದರು. ಇನ್ನೊಬ್ಬರು ಅವರು ಶರಣಪ್ಪ ನಿಂಗಪ್ಪ ನಂದನೂರು ಅವರು 3 ಮತಗಳನ್ನು ಪಡೆದರು. 7 ಮತಗಳನ್ನು ಪಡೆದಂಥ ತಿಮ್ಮಣ್ಣ ಯಲ್ಲಪ್ಪ ವಡ್ಡರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ರೇಣುಕಾ ಶೇಖಪ್ಪ ಸಿಂದಗಿ ಇವರು 8 ಮತಗಳನ್ನು ಪಡೆದು ಆಯ್ಕೆಯಾದರು. ಹನುಮಂತ ಬಸಪ್ಪ ಅಚನೂರು ಅವರು 2 ಮತಗಳನ್ನು ಪಡೆದರು. ಒಟ್ಟು 10 ಮತಗಳಿದ್ದು 10 ಜನ ಸದಸ್ಯರು ಹಾಜರಿದ್ದರು. ಅಧ್ಯಕ್ಷರಾಗಿ ತಿಮ್ಮಣ್ಣ ಯಲ್ಲಪ್ಪ ವಡ್ಡರ್, ಉಪಾಧ್ಯಕ್ಷರಾಗಿ ರೇಣುಕಾ ಶೇಖಪ್ಪ ಸಿಂದಗಿ ಆಯ್ಕೆಯಾದರು. ಇನ್ನು ಘೋಷಣೆ ಮಾಡಿದರು.
ಒಟ್ಟ ನಾಲ್ಕ ತಳತೆ ಎರಡು ಏನ್ರಿ? ಅಧ್ಯಕ್ಷಗೆ 2 ಉಪಾಧ್ಯಕ್ಷರ ನಾಮಿನೇಷನ್ ಬಂದಿದ್ರಿ, ವೋಟಿಂಗ್ ಮಾಡಿದ್ವಿ. ಅಂದ್ರೆ ಮುಂದಿನ ಅವಧಿ ಅಂದ್ರೆ ಇನ್ನ 2 ವರ್ಷ ಅವಧಿ. ಇನ್ನ 2 ವರ್ಷ. ಚುನಾವಣೆ ಗೆದ್ದಿದ್ದ ಬಗ್ಗೆ ಒಂದಿಷ್ಟು ಮಾತಾಡಿ ಹೇಳ್ರಿ. ನನ್ನ ಹೆಸರು ತಿಮ್ಮಣ್ಣ ಯಲ್ಲಪ್ಪ ಬಂಡಿವಟ್ಟಾರ. ನನ್ನ ಹೆಸರು ತಿಮ್ಮಣ್ಣ ಯಲ್ಲಪ್ಪ ಬಂಡಿವಟ್ಟಾರ, ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈಗಿನ ಸದ್ಯಕ್ಕೆ ಪ್ರೆಸೆಂಟ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾತಾಡುತ್ತಿದ್ದೆ. ನಮ್ಮ ಹಿರಿಯರಾದಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೆಲಸಾಬ್ ಮಂಗನೂರು ಅವರೇ, ಈಗ ನಮ್ಮ ಈಗ ತಾನೇ ಉಪಾಧ್ಯಕ್ಷರಾದ ರೇಣುಕಾ ಸಿಂಧಿಗೆ ಅವರೇ, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಜಡಿ ಅವರೇ, ಇನ್ನೊಬ್ಬರು ಉಪಾಧ್ಯಕ್ಷರ ಪತಿಯವರಾದ ಆಂಜನೇಯ ಪೂಜಾರಿ ಅವರೇ, ಎಲ್ಲರೂ ನಮ್ಮ ಸದಸ್ಯರು ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಮ್ಮ ಚುನಾವಣೆ ಒಳಗ ಗೆಲ್ಲಿಸಿ ಅತಿ ಬಹುಮತದಿಂದ ಆರಿಸಿಕೊಂಡ್ಬರ್ಬೇಕಾಗಿ ಮತ್ತೊಮ್ಮೆಲೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಎಸ್ ಕಾಸಪ್ಪನವರಿಗೆ, ನಮ್ಮಂಥ ವೀಣಾ ಮೇಡಮ್ ಅವರಿಗೆ, ನಮ್ಮ ಜೆಡ್ಪಿ ಮೆಂಬರ್ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಗಂಗಾಧರ್ ದೊಡ್ಮಣ್ಣಿ ಅವರಿಗೆ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂಥ ಶಂಕರಪ್ಪಣ್ಣ ನೇಗ್ಲಿ ಅವರಿಗೆ ಮತ್ತು ನಮ್ಮ ಊರಿನ ಪ್ರಮುಖರಿಗೆ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ, ಯಾವುದೇ ಥರ ಏನೇ ಕಷ್ಟ ಕಾರ್ಯಗಳು ಬಂದರೂ ನಮ್ಮ ಕೈಲಿ ಎಷ್ಟು ಗ್ರಾಮ ಪಂಚಾಯತಿ ಅನುದಾನ ಇರ್ತೈತಿ ಎಲ್ಲದಕ್ಕೂ ನಾವು ಸಪೋರ್ಟ್ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮುಂದಿನ ಕಾರ್ಯವೈಖರಿ ಹೆಂಗಾಗಿರ್ತದೆ ನಿಮ್ದು? ಮಾನ್ಯ ಶಾಸಕರ ಭೇಟಿಯಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಐತಿ, ಶಾಸಕರಿಗೆ ಜೀವ ತಿಂದು ನಮ್ಮ ಪೀಡೆ ಮುಗಿದೊತ್ತಿಗೆನೆ ನಾವು ನಮ್ಮ ಕೆಲಸವನ್ನು ನೀಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಮ್ಗೆ ಭರವಸೆ ಇದೆ. ಅಧಿಕಾರಿ ಅವಧಿ ಎಷ್ಟು ವರ್ಷ ಐತಿ? ನಮ್ದು ಟೋಟ್ಲಿ ಇನ್ನು ಅಧಿಕಾರ 30 ತಿಂಗಳ, ಈಗ ಪೂರ್ಣ ಅವಧಿ ಮುಗಿದಿದ್ದು 30 ತಿಂಗಳ, ಇನ್ನು 30 ತಿಂಗಳ ಅಧಿಕಾರ ಇದೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕೆಲಸ ಮಾಡ್ಬೋದು. ಧನ್ಯವಾದ. ನಮ್ ಎಲ್ಲ ಸದಸ್ಯರ ಸಪೋರ್ಟ್ ಇದೆ, ಈಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಗೆಲ್ಲ ಎಲ್ಲ ಸದಸ್ಯರ ಸಪೋರ್ಟ್ ಆದ್ಮೇಲೆ ನಾವು ಅಧ್ಯಕ್ಷರಾಗಿದ್ದೇವೆ. ಅಂದ್ರೆ ಅವ್ರಿಗೆ ಜನರಿಗೆ ನಿರೀಕ್ಷೆಗೆ ತಕ್ಕಂತ ಯಾವ ಕೆಲಸಗಳನ್ನು ಕೈಗೊಳ್ತೀರಿ ನೀವು? ನಮ್ಗೆ ಸಿಸಿ ರೋಡ್ ಇಂಪಾರ್ಟೆಂಟ್, ಈ ಕುಡಿ ನೀರು ಇಂಪಾರ್ಟೆಂಟ್. ಕುಡಿ ನೀರು, ಗಟರ ನಿರ್ಮಾಣ, ಆಶ್ರಯ ಜನ ಮನಿ ತಗೊಂಡ್ಬರ್ತೀವಿ ಶಾಸಕರಿಗೆ ಹೇಳಿ. ಹೊಸ ಹೊಸತಿ ಆಶ್ರಯ ಜನ ಮನೆಗಳು ಇನ್ನೊಂದಿಷ್ಟು ತಗೊಂಬಂದು ಕೇಳಿಸಿ ನಿಮ್ಮ ಅಧಿಕಾರಿದೊಳಗೆ ಮಾಡುವಂತ ಮಾಡ್ತೀವಿ ಅಂತೇಳಿ ನಮ್ದು ಒಂದು ಭರವಸೆ. ಧನ್ಯವಾದ.